ಟರ್ಮರಿಕ್ 2 ಸತಿ ಹಾಕಿ 2 ಸತಿನೂ ಕ್ವಾಲಿಟಿ ಬಂದಿದೆ, ಅರ್ಶಿನ ಬಂದಿದೆ. ಅರ್ಶಿನ ಚೆನ್ನಾಗಿ ಕೆಮಿಕಲ್ ಗಿಂತ ಕ್ವಾಲಿಟಿ ಉತ್ತಮವಾಗಿ ಬಂದಿದೆ. ಹೇಳಿ. 1 2 3 4 5 6 7 8 9 10 11 12 13 14 15 16 17 ಇದೆ. ಏನ್ ನಿಮ್ಮ ಹೆಸರು? ಕಾರ್ತಿಕ್ ಅಂತ. ಯಾವ ಊರು? ದಾರಿಬೇಗೂರು. ಎಷ್ಟು ಎಕರೆ ಇದೆ ಅರಿಶಿಣ? 1 ಕಾಲ್ ಎಕರೆ. 1 ಕಾಲ್ ಎಕರೆ. ಸಾವಯವ ಗೊಬ್ಬರ ಕುಬಾ ಸಾಯಿಲ್ ಕಂಡೀಷನರ್ ಎಷ್ಟು ಕೊಟ್ಟಿದ್ದೀರಾ? ಕುಬಾ ಸಾಯಿಲ್ 2 ಟ್ರಿಪ್ ಕೊಟ್ಟಿದ್ದೀವಿ. ಒಂದ್ಸತಿ 4 ಮೂಟೆ, ಒಂದ್ಸತಿ 6 ಮೂಟೆ. 6 ಮೂಟೆ ಅಂದ್ರೆ 4 ಮೂಟೆ ಕೊಟ್ಟಿದ್ದು ಈರುಳ್ಳಿಗೆ. ಈರುಳ್ಳಿಗೆ. ಇದು 6 ಮೂಟೆ ಕೊಟ್ಟಿದ್ದು ಅರಿಶಿಣಕ್ಕೆ. ಈ ಕೆಮಿಕಲ್ಗೆ ಇದಕ್ಕೆ ಏನು ವ್ಯತ್ಯಾಸ ಆಗಿದೆ? ಅಲ್ಲ, ಕೆಮಿಕಲ್ಗೆ ಇದಕ್ಕೆ ಏನು ವ್ಯತ್ಯಾಸ ಆಗಿದೆ? ಕೆಮಿಕಲ್ಗೆ ಅಂದ್ರೆ ಈಗ 3 ವರ್ಷದಿಂದ ಬೆಳಿತಾ ಇದೀವಿ ಅರ್ಶಿನ. 3 ವರ್ಷದಲ್ಲಿ ಅಂದ್ರೆ ನಮ್ದು ಹೆಂಗ್ ಬರ್ತಾ ಇದೆ ಅಂದ್ರೆ ಕ್ವಾಲಿಟಿ ಬರ್ತಾ ಇದೆ. ಬೇರೆಯವ್ರದೆಲ್ಲ 1 ಕ್ವಿಂಟಲ್ ಅರ್ಶಿನಕ್ಕೆ 3 ಜೋಡಿ ಬೇಕು, 2.5 ಜೋಡಿ ಮುಂದಕ್ಕೆ ಬೇಕು, 1 ಕ್ವಿಂಟಲ್ ಅರ್ಶಿನ ಆಗ್ಬೇಕು ಅಂದ್ರೆ ನಮ್ದು 2 ಕಾಲ್ ಜೋಡಿಗೆ 1 ಕ್ವಿಂಟಲ್ ಅರ್ಶಿನ ಬೀಳ್ತಾ ಇದೆ. ಆ ರೀತಿ ಕ್ವಾಲಿಟಿ ಬರ್ತಾ ಇದೆ. ಕೆಮಿಕಲ್ ಅಷ್ಟೇ ಮಾಮೂಲಿ ಇಳುವರಿ ಬೀಳ್ತಾ ಇದೆ. ಚೆನ್ನಾಗಿದೆ, ಇದು ಪ್ರಾಡಕ್ಟ್ ಚೆನ್ನಾಗಿದೆ. ನಾವು 3 ವರ್ಷದಿಂದ ಬಳಸ್ತಾ ಇದ್ದೇವೆ. ಈಗ ಎಷ್ಟು ಮರಿ ಇದು ಹಾಕಿದ್ದು? 17 ಮರಿ ಕಡಿದ. ಕೆಮಿಕಲ್ ಹಾಕಿದ್ರೆ ಎಷ್ಟು ಕಡಿಯುತ್ತೆ? ಅದ್ರಲ್ಲೂ ಕಡಿತೆ, ಅಷ್ಟೇ ಕಡಿತೆ, ಅದಕ್ಕಿಂತನೂ ಜಾಸ್ತಿ ಕಡಿಬಹುದು. ಬಟ್ ಕ್ವಾಲಿಟಿ ಅರ್ಶಿನ ಅಂತೂ ಬಂದೇ ಬರುತ್ತೆ. ಕ್ವಾಲಿಟಿ ಅರ್ಶಿನ ಬರ್ತದೆ. ಮತ್ತೆ ನೆಕ್ಸ್ಟ್ ಯೂಸ್ ಮಾಡ್ತಾರ? ಮತ್ತೆ ಬೇರೆ ಮತ್ತೆ ಕ್ಯೂಬನೇ ಯೂಸ್ ಮಾಡ್ತೀವಿ. ಬಾಳೆ ಹಾಕಿದ್ವಿ, ನೆಕ್ಸ್ಟ್ ಬಾಳೆ ಯೂಸ್ ಮಾಡ್ತಾರ. ಬಾಳೆ ರಿಸಲ್ಟ್ ಬಂದಿದೆ, ನೀವೇ ವಿಡಿಯೋ ಮಾಡಿ ಹಾಕಿ. ಹೌದಾ? ಬಾಳೆ ಹೇಗೆ ಬಂತು? ಬಾಳೆ 10 ಕೆಜಿ ಅವರೇಜ್ 10 ಕೆಜಿ ಅವರೇಜ್ ಬಂತು ಎಕರೆ. ಅಂದ್ರೆ ಒಂದು ಮನೆಗೆ 10 ಕೆಜಿ ಅವರೇಜ್ ಬೆಸ್ಟ್. ಕೆಮಿಕಲ್ ಇಂದ ಜಾಸ್ತಿನೂ ಕಡಿಬಹುದು, ಕಡಿಮೆನೂ ಕಡಿಬಹುದು. ಬಟ್ ಆರ್ಗ್ಯಾನಿಕ್ಲಿ 10 ಕೆಜಿ ಅವರೇಜ್ ಅಂದ್ರೆ ಬೆಸ್ಟ್ ಇದೆ ಅಂತ. ಸರಿ ಸರಿ. ಓಕೆ, ಥ್ಯಾಂಕ್ ಯು. ಕಾರ್ತಿಕ್, ನಿಮ್ಮ ಹೆಸರು? ಯಾವ ಊರು? ದಾರಿಬೇಗೂರು, ಗುಂಡ್ಲುಪೇಟೆ ತಾಲೂಕು, ಚಾಮರಾಜನಗರ ಡಿಸ್ಟಿಕ್. ಯಾವ ಬೆಳೆ ಇದು? ಇದು ಬಾಳೆ ಏಲಕ್ಕಿ ಬೆಳೆ. ಹಾಕಿದ್ದು ಸೆಪ್ಟೆಂಬರ್ ತಿಂಗಳಲ್ಲಿ ಹಾಕಿದ್ವಿ. ಸೆಪ್ಟೆಂಬರ್ ಇಂದ ಮಾಮೂಲಿ ಆ ಟೈಮಲ್ಲಿ ಹಾಕಿದ್ರೆ ವರಮಹಾಲಕ್ಷ್ಮಿಗೆ ಬರುತ್ತೆ ಅನ್ಬಿಟ್ಟು, ಡೇಟ್ ಸಿಗುತ್ತೆ ಅನ್ಬಿಟ್ಟು ಸೆಪ್ಟೆಂಬರ್ ಅಲ್ಲೇ ನಾಟಿ ಮಾಡೋದು. ಆ ಟೈಮಲ್ಲಿ ನಾಟಿ ಮಾಡಿದ್ವಿ. 3 ಸತಿ. ಫಸ್ಟ್ 1 ತಿಂಗಳು 20 ದಿನ ಅನ್ನುವಾಗ ಕ್ಯೂಬಾ ಸಾಯಿಲ್ ಕಂಡೀಷನರ್ ಹಾಕಿದ್ವಿ. 4 ಮೂಟೆ ರೇಂಜ್ ಅಲ್ಲಿ ಹಾಕಿದ್ವಿ. 1 ಎಕರೆಗೆ 1200 ಗಿಡ ಇದೆ. 4 ಮೂಟೆ ಅಷ್ಟು ಹಾಕಿದ್ವಿ, ಅಂದ್ರೆ 2 ಕ್ವಿಂಟಲ್ ಹಾಕಿದ್ವಿ. ಅದು 4-5 ದಿನಕ್ಕೆ ರಿಸಲ್ಟ್ ಗೊತ್ತಾಯ್ತು, ಸ್ಪೀಡ್ ಆಗಿ ಬೆಳವಣಿಗೆ ಬಂತು. ಮತ್ತೆ ಅದನ್ನ 4ನೇ ತಿಂಗಳಿಗೆ ಏನು ಇದನ್ನ ಕಟ್ಟಿಸ್ತೀವಿ, ಬೆಡ್ ಕಟ್ಟಿಸ್ತೀವಿ. ಆವಾಗ 4ನೇ ತಿಂಗಳಿಗೆ ಸ್ವಲ್ಪ ಜಾಸ್ತಿ ಪ್ರಮಾಣ ಹಾಕಿದ್ವಿ, 8 ಮೂಟೆ ಹಾಕಿದ್ವಿ. ಪುನಃ ಅದಾದ್ಮೇಲೆ ಲಾಸ್ಟ್ ಇನ್ನೊಂದು 8ನೇ ತಿಂಗಳಿಗೆ ಇನ್ನೊಂದು 4 ಮೂಟೆ ಹಾಕಿದ್ವಿ. 3 ಸರಿ ಕೊಟ್ಟಿದೀವಿ. ಚಾರ್ಟ್ ಪ್ರಕಾರ ನೀವು ಮಾಡ್ತಾ ಇದ್ದೀರಾ? ಬಟ್ ಅದೇ ನೀವು ಗ್ರೋತ್ ಪ್ರಮೋಟರ್ ಆಯಿಲ್ ಒಂದ್ 2 ಮಾಡಿಲ್ಲ? ಯಾವ ಬೂಸ್ಟರ್ನು ಹಾಕಿಲ್ಲ, ಏನು ಮಾಡಿಲ್ಲ, ಬೇರೆ ಏನು ಹಾಕಿಲ್ಲ. ಬಟ್ ನಮ್ಗೆ ರಿಸಲ್ಟ್ ಗೊತ್ತಾಗ್ತಾ ಇದೆ. ಇದಕ್ಕಿಂತ ಮುಂಚೆ ಅರ್ಶಿನ ಹಾಕಿದ್ವಿ, ಅರ್ಶಿನದಲ್ಲಿ ರಿಸಲ್ಟ್ ಇದಕ್ಕೆ, ಅದನ್ನ ಬಾಳೆಗೆ ಕಂಟಿನ್ಯೂ ನಿಮ್ಗೆ ಚೆನ್ನಾಗಿ ಅನ್ಸುತ್ತೆ? ಅನ್ಸುತ್ತೆ. ಮಾಡಬಹುದು ರೈತರು ಮಾಡಿದ್ರೆ, ಅವ್ರ ಮಣ್ಣು ಉಳ್ಕೊಳ್ಳುತ್ತೆ, ಜೀವಾಣುಗಳು ವೃದ್ಧಿ ಆಗುತ್ತೆ. ಎರೆಹುಳ ಅಂತೂ ಸಾಯೋದೇ ಇಲ್ಲ. ಎಕ್ಸ್ಟರ್ನಲ್ ಆಗಿ ಎರೆಹುಳ ಗೊಬ್ಬರ ಬೇಕಾಗೇ ಇಲ್ಲ, ಎರೆಜಲನೂ ಬೇಕಾಗಿಲ್ಲ, ಎರೆಹುಳ ಗೊಬ್ಬರನೂ ಬೇಕಾಗಿಲ್ಲ. ಯಾಕೆ ಅಂದ್ರೆ ಒಂದು ಮಣ್ಣಿಗೆ ಇಷ್ಟು ಅಂತ ಎರೆಹುಳ ಉತ್ಪತ್ತಿ ಆಗ್ಬೇಕು. ಅದು ಆಟೋಮೆಟಿಕ್ ಆದಾಗ ಎಕ್ಸ್ಟರ್ನಲ್ ಹಾಕ ಅವಶ್ಯಕತೆ ಇಲ್ಲ. ಏನು ಎರೆಹುಳ ಗೊಬ್ಬರ ಎಕ್ಸ್ಟರ್ನಲ್ ಆಗಿ ಹಾಕಿದಾಗ ಜಿಂಕ್ ಕಂಟೆಂಟ್ ಜಾಸ್ತಿ ಉತ್ಪತ್ತಿ ಆಗುತ್ತೆ. ಅದನ್ನ ಯೂಸ್ ಮಾಡಿದಾಗ ಒಬ್ಬ ಮನುಷ್ಯನಲ್ಲಿರೋ ನಪುಂಸಕತ್ವ, ಇನ್ಫರ್ಟಿಲಿಟಿ ಅಂತ ಏನ್ ಅಂತಾರೆ, ಅದು ಜಾಸ್ತಿ ಆಗುತ್ತೆ. ಜಿಂಕ್ ಕಂಟೆಂಟ್ ಜಾಸ್ತಿ ಯೂಸ್ ಮಾಡಿದಾಗ, ಉತ್ಪತ್ತಿ ಆದಾಗ. ಅದರಿಂದ ಭೂಮಿಲಿ ಎಷ್ಟಿರ್ಬೇಕು ಅಷ್ಟೇ ಎರೆಹುಳ ಇದ್ರೆ ಸಾಕು. ಅದು ಸಾಯ್ಬಾರ್ದು ಅಷ್ಟೇ, ಆ ರೀತಿ ನೋಡ್ಕೋಬೇಕು ನಾವು. ಆಮೇಲೆ ಜೀವಾಣುಗಳು ವೃದ್ಧಿ ಆಗ್ತವೆ, ಗೊತ್ತಾಗುತ್ತೆ ಅದು. ಮತ್ತೆ ನೀವು ಯಾವ್ದಕ್ಕೆ ನೆಕ್ಸ್ಟ್ ಯೂಸ್ ಮಾಡ್ಬೇಕಂತೀರಾ?
ನೆಕ್ಸ್ಟ್ ಮತ್ತೆ ಬಾಳೆ ನೆಕ್ಸ್ಟ್ ಸೆಪ್ಟೆಂಬರ್ ಹಾಕ್ತಿವಿ. ಮತ್ತೆ ಈರುಳ್ಳಿಗೆ ಹಾಕ್ತಿವಿ, ಟರ್ಮರಿಕ್, ಪೊಟ್ಯಾಟೊ ಇದಕ್ಕೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಇದು ನೀವು ಫಸ್ಟ್ ಟೈಮ್ ಹಾಕಿದ ಸೆಕೆಂಡ್ ಟೈಮ್? ಬಾಳೆಗೆ ಇದು ಫಸ್ಟ್ ಟೈಮ್. ಟರ್ಮರಿಕ್ 2 ಸತಿ ಹಾಕಿ 2 ಸತಿನೂ ಕ್ವಾಲಿಟಿ ಬಂದಿದೆ, ಅರ್ಶನ ಬಂದಿದೆ. ಅರ್ಶನ ಚೆನ್ನಾಗಿ ಕೆಮಿಕಲ್ ಗಿಂತ ಕ್ವಾಲಿಟಿ ಉತ್ತಮವಾಗಿ ಬಂದಿದೆ. ಆಯಿಲ್ ಗ್ರೋತ್ ಪ್ರಮೋಟರ್ ಸ್ಪ್ರೇ ಮಾಡಿದ್ರು. ಎಷ್ಟು ದಿನ ಬೆಳೆ ಇದ್ರು ಇದು? 1 ವರ್ಷ. 1 ವರ್ಷ ಬೆಳೆ. ಈಗ ಎಷ್ಟು ದಿನ ಆಗಿದೆ? ಇವಾಗ ಸೆಪ್ಟೆಂಬರ್ ಹಾಕಿದ್ದು ಅಂತಂದ್ರೆ 9 ತಿಂಗಳಾಗಿದೆ. 9 ತಿಂಗಳು, 10 ತಿಂಗಳು. ಒಟ್ಟಾರೆ ಚೆನ್ನಾಗಿದೆ. ಓನ್ಲಿ ಕುಬಾ ಸಾಯಿಲ್ ಕಂಡೀಷನರ್ ಮಾತ್ರ ಕೊಟ್ಟಿದ್ದಾರೆ. 2 ತಿಂಗಳು ಕಟಾವ್ ಆಗುತ್ತೆ, ಬರೋಬ್ಬರಿ ಬರುತ್ತೆ. ಓಕೆ, ಥ್ಯಾಂಕ್ ಯು. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ, ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ, ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕುಬಾ ಸಾಯಿಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ, ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕುಬಾ ಸಾಯಿಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕುಬಾ ಸಾಯಿಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕುಬಾ ಪ್ರಮೋಟರ್ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ನಮ್ಮ ಭೂತಾಯಿಗೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.